ಈಗ ವಿದ್ಯಾರ್ಥಿಗಳೇ, ಇಂಥ ಗಣಿತಗಳನ್ನು ಮೊದಲ ರೀತಿ ಪ್ರಕಾರ ಹೆಂಗೆ ಮಾಡಬೇಕು ಅನ್ನೋದು ಕಲಿಸ್ತೀನಿ. ಆಮೇಲೆ ಕೆಲವೊಂದು ಈಸಿ ಟ್ರಿಕ್ಸ್ ಇರ್ತಾವೆ. ಇದಕ್ಕೆ ನಿಮಗೆ 1 2 3 4 ಮಾದರಿಗಳನ್ನು ಹಾಕಿನು ಮೊದಲ ರೀತಿ ಪ್ರಕಾರ ಗಣಿತ ತಿಳಿಸ್ತಾನೋ. ತಿಳಿಸಿದಿಂದ ನೀವು ಹಿಂಗೆ ಎಕ್ಸಾಮ್ದಾಗ ಜರ್ ಬಿದ್ದು ಅಂತಂದ್ರೆ ಗಣಿತಗಳನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ನು. ಭಾಳ ಲಕ್ಷ್ಯ ಕೊಟ್ಟು ನೋಡ್ರಿ, ಭಾಳ ಕೇರ್ಫುಲಿ ನೋಡ್ರಿ. ಆನ್ಸರ್ ಲಾಸ್ಟಿಗೆ ಬಾಯಲ್ಲಿ ಹಾಕೋದು ಹೇಳ್ತಾನು. ಈಗ ಮೊದಲ ನಾವು ಇಂಥ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ನಾ ಕಲಿಸ್ನು. ಲಕ್ಷ್ಯ ಕೊಟ್ಟು ನೋಡ್ರಿ. ನಿಮ್ಮದು ಮಾಡೋದಾಗಿತ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ನು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಅತಿ ಭಾರಿ ಕೇರ್ಫುಲಿಯಾಗಿ ನೋಡ್ರಿ. ಈಗ ನೋಡ್ರಿ, 15.9 ಗುಂಡ್ಲೆ 2.1 ಅದ. ಈಗ ಏನು ಮಾಡಬೇಕು, ನೀವು ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಇದನ್ನು 159 ಗುಂಡ್ಲೆ 21 ಮಾಡ್ಕೊಂಡು ಬಿಡ್ರಿ. ನೋಡಿ, ಇಷ್ಟೇ ಉತ್ತರ. ಇದ್ರ ಉತ್ತರ ಎಷ್ಟು ಬರ್ತದ, ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾನು ತೋರಿಸ್ತೀನಿ. ಈಗ ದಶಮಾಂಶ ಇಲ್ಲ ಅಂತ ಹಚ್ಕೋರಿ. 159 ಇದನ್ನು 20ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. 20ರಲ್ಲಿ ಗುಣಾಕಾರ ಮಾಡ್ರಿ ಮೊದಲು. ಅಂದ್ರೆ ಪೂಜೆ ಹೊರಗೆ ಬಂತು. ಆಮೇಲೆ 2 9 18 ಕೈಲ ಬಂತು 1. 15 2 31 ನೋಡ್ರಿ. ನಾ ಹೆಂಗೆ ಮಾಡ್ತೀನಿ ನೋಡ್ಕೊರಿ. 20ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. ಯಾಕಂದ್ರೆ 150 ದಶಮಾಂಶ ತೆಗೆದು ಗುಣಾಕಾರ ಮಾಡ್ಬೇಕಾ, ನೆನ್ಪಿಟ್ಕೋರಿ. 159 20ರಲ್ಲಿ ಗುಣಾಕಾರ ಮಾಡ್ರಿ, ಪೂಜೆ ಹೊರಗಿಡ್ರಿ. 2 9 18 15 2 30 31. ಈಗ 1 ನೀವು ಬಿಟ್ಟಿರಿ ಅಂದ್ರೆ 159 ಇದ್ರಾಗ ಕೂಡಿಸ್ಬಿಡ್ರಿ. 159 ಇದ್ರಾಗ ಕೂಡಿಸ್ರಿ. 9 8 5 13 3ಕ್ಕೆ 3 3ಕ್ಕೆ 3. ದಶಮಾಂಶ ಸ್ಥಾನ ಎಷ್ಟು ಗಣಿಸ್ರಿ, 1 2 ಸ್ಥಾನ ಬಿಟ್ಟು ಉತ್ತರ 33.39. ಈಗ ನಿಮಗೆ ತಿಳಿತದ ಗಣಿತ ಹೆಂಗೆ ಮಾಡೋದು. ಇನ್ನು ಮುಂದಿನ ಗಣಿತಗಳು ನೋಡಿ ವಿಚಾರ ಮಾಡಿರಿ. ನಿಮ್ಗೆ ಅಂಥವೇ ಮಾದರಿ ಹಾಕಿರ್ತದ, ನೀವು ಲಕ್ಷ್ಯ ಕೊಟ್ಟು ಮಾಡಬೇಕು. ಬಾಯಲ್ಲಿ ಉತ್ತರ ಹೆಂಗೆ ಹಾಕೋದು ಆಮೇಲೆ ತೋರಿಸ್ತಾನು. ಈಗ ಮೊದಲು ನೀವು ನಾ ಹೇಳಿದಂಗೆ ಗಣಿತಗಳನ್ನು ಮಾಡಿರಬೇಕು. ಮೊದಲ ದಶಮಾಂಶ ತೆಗೆದು ಗುಣಾಕಾರ ಮಾಡ್ಬೇಕು. ಯಾವುದೇ ಲೆಕ್ಕ ಮಾಡ್ಬೇಕಾದ್ರೂ ದಶಮಾಂಶ ತೆಗೆದು ಗುಣಾಕಾರ ಮಾಡ್ರಿ. ಆಮೇಲೆ ಆ ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೋರಿ. ಈಗ ಮೊದಲು ಇದು 21 ಅದ. ಈಗ 20ರಲ್ಲಿ ಗುಣಾಕಾರ ಮಾಡ್ರಿ. ಆಮೇಲೆ 1ರಲ್ಲಿ, ಯಾಕಂದ್ರೆ 1 ಬಿಟ್ಟಿರಿ, 1 ಗುಂಪು ಬಿಟ್ಟಿರಿ ಅಂದ್ರೆ 159 ಕೂಡಿಸ್ರಿ. ಅಂದರೆ ಇದು 121 ಗುಣಲಬ್ಧ ಐತೆ. ಇದು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ಬೇಕು. ಈಗ ನೋಡಿ, 12.8 ಗುಂಡ್ಲೆ 0.51. ದಶಮಾಂಶ ತೆಗಿಬೇಕು ಯಾವಾಗಲಿ. ಯಾಕಂದ್ರೆ ದಶಮಾಂಶ ತೆಗೆದು ಗುಣಾಕಾರ ಮಾಡಬೇಕು, ಅಂದ್ರೆ ನಿಮಗೆ ಸರಳ ಆಗ್ತದ ಅದು. ಈಗ ನೋಡಿ, ಇಲ್ಲಿ ಕಚ್ಚಾದಾಗ ಇಟ್ಟನು, ಇಲ್ಲಿ ಉತ್ತರ ಇಟ್ಟುಬಿಟ್ಟನು. ಈಗ ಅಥವಾ ಈಗ ಇಟ್ಕೊಂಡ್ರೂ ಬರ್ತದ. ಆದ್ರೆ ಗುಣಾಕಾರ ಮಾಡಾಗ ಮಾತ್ರ ದಶಮಾಂಶ ತೆಗೆದಿಡ್ರಿ. ಇದಕ್ಕೊಂದು ಕೊಡ್ರಿ, ಇದಕ್ಕೊಂದು ಕೊಡ್ರಿ. ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟಂಗಾತು. ಇಲ್ಲಿ ಕಚ್ಚಾದಾಗ ಮಾಡಾಗ ಏನದ, ದಶಮಾಂಶ ತೆಗೆದು ಮಾಡಿಬಿಡ್ರಿ. ಈಗ ದಶಮಾಂಶ ತೆಗೀರಿ. ಅದನ್ನು 128. ಈಗ 51 ಇದ್ದದ್ದು 50 ಮಾಡ್ಕೊರಿ. ನೋಡ್ರಿ, ಪೂಜೆ 8 5 40 ಕೈಲ ಬಂತು 4. 12 5 61 4 64. ಇದು 50 ಗುಣಲಬ್ಧ ಆಯ್ತು. ನೋಡ್ರಿ, ಪೂಜೆ 8 5 44 12 5 61 64. ಇದು 50 ಗುಣಲಬ್ಧ ಆಯ್ತು. ಇನ್ನೊಂದು ಕೂಡಿಸ್ಕೊಂಡು ಬಿಡ್ರಿ, 128. 128 ಕೂಡಿಸ್ಕೋರಿ. 8 ಬಂತು, 2 ಬಂತು, 4 1 5 ಬಂತು, 65 165 28. 65 28 ಇಟ್ರಿ. ಸ್ಥಾನ ಬೆಲೆ ಎಷ್ಟದ ನೋಡ್ರಿ, 1 2 3 1 2 3. ಅಂದ್ರೆ ಆನ್ಸರ್ ಇಸ್ ಈಕ್ವಲ್ ಟು 6.528. ಆನ್ಸರ್ ನೋಡ್ರಿ ಎಲ್ಲಿದೆ ಇದು, 6.528. ಉತ್ತರ ಸಂಖ್ಯೆ ಎ. ಹೆಂಗೆ ಮಾಡಬೇಕು ಅನ್ನೋದು ತೋರ್ಸ್ಕತ್ತ. ಭಾಳ ಇಂಪಾರ್ಟೆಂಟ್ ಇವು, ವಿಚಾರ ಮಾಡ್ರಿ. 51 ಇದ್ದಾಗ ಹೆಂಗೆ ಮಾಡಬೇಕು, 50ರಲ್ಲಿ ಗುಣಾಕಾರ ಮಾಡ್ರಿ. ಆಮೇಲೆ 1 ಮ್ಯಾಲೆ ಅದ ಅಂದ್ರೆ 1 ಗುಂಪು ನೀವು ಬಿಟ್ಟಿರಿ ಅಂದ್ರೆ ಅದನ್ನೇ 1 ಗುಂಪು ನೀವು
ಇದನ್ನ 50 ಮಾಡಿರಿ ಅಂತಂದ್ರೆ ಇನ್ನ 128 ಗುಂಡ್ಲೆ 1 ನಾವು ಇದನ್ನು ಕೂಡಿಸ್ಬೇಕು. ಆಮೇಲೆ 3 ಸ್ಥಾನ ಬಿಟ್ಟು ದಶಮಾಂಶ ಕೊಡ್ಬೇಕು. ನೋಡ್ರಿ ಹೆಂಗವ ಇವುಗಡೆ. ಇನ್ನು ಅಲ್ಲಿ ನೋಡ್ರಿ 14.15 ಗುಂಡ್ಲೆ 6.9 ಅದ. ಅದನ್ನ ಹೆಂಗೆ ನಾವು ಗುಣಾಕಾರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 2 ಮಾದರಿ ಕೊಟ್ಟದು ಪಕ್ಕ ನೆನ್ಪಿಟ್ಟುಕೋರಿ, ಅದನ್ನ ಭಾಳ ಇಂಪಾರ್ಟೆಂಟ್ ಅದ. ಈಗ 15.9 ಗುಣಾಕಾರ ಮಾಡಾಗ ಮಾತ್ರ ದಶಮಾಂಶ ತೆಗೆದೇ ಮಾಡಬೇಕು, ಅಂದ್ರೆ ನಿಮ್ಗೆ ಈಸಿ ಆಗ್ತದೆ. ತಿಳಿತಲ್ಲ? ಮುಂದಿನ ಲೆಕ್ಕ ಮಾಡ್ರಿ ನಾನು ನಿಮಗೆ ತಿಳಿಸ್ತೇನೆ. ಈಗ ಒಂದು ಹೆಚ್ಚಾಗ್ಯದ, ಅಲ್ಲಿ ಒಂದು ಕಡಿಮೆ ಅದ ಅಂದ್ರೆ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನ. ಮಾಡೋದಾತ ನೋಡ್ರಿ. 14.15 ಗುಂಡ್ಲೆ 6.9. ಇದನ್ನು ಕಚ್ಚಾದಾಗ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ದಶಮಾಂಶ ತೆಗೆದು ಬಿಡ್ರಿ. 14-15 ಇಡ್ರಿ. 14-15 ಇಟ್ರಿ, ದಶಮಾಂಶ ತೆಗಿಬೇಕು. ಮೊದಲೇ ಹೇಳಿನು, ಕಚ್ಚಾ ಗುಣಾಕಾರ ಮಾಡಾಕ ದಶಮಾಂಶ ತೆಗಿಬೇಕು. ಇದನ್ನ ನೆನ್ಪಿಟ್ಕೋರಿ. ಇಂಥ ಗಣಿತಗಳು ಬಂದು ಅಂದ್ರೆ ನೀವು ಇದನ್ನ ತಲೆಯಾಗ ನೆನ್ಪಿಟ್ಕೋರಿ. ಇದು 69 ಅದ. 70ರಲ್ಲೇ ಮಾಡ್ರಿ, ಇದನ್ನ 70ರಲ್ಲೇ ಮಾಡ್ರಿ. ಒಂದು ಗುಂಪು ನೀವು ಹೆಚ್ಚು ಮಾಡಿರಿ, 70 ಗುಣಲಬ್ಧ ಮಾಡಿದ್ರೆ ಈಸಿಯಾಗಿ ಗುಣಾಕಾರ ಮಾಡ್ಲಿಕ್ಕೆ ಬರ್ತದೆ. ಪೂಜೆ ಹೊರಗಿಡ್ರಿ. ಇಲ್ಲಿ ಮಗ್ಗೆ ಒಯ್ಲು ನೋಡ್ರಿ. 15 7 105 2 ಇಡಬೇಕು ಅಂಕಿ, ಯಾಕಂದ್ರೆ 2 ಅಂಕಿಲಿ ಒಮ್ಮೆ ಗುಣಾಕಾರ ಮಾಡ್ತೀರಿ ನೀವು. ನೋಡ್ರಲೆ 15 7 105 ಕೈಲ ಬಂತು 1. 14 7 98 1 99. ಸರಿಯಾಗಿ ಅರ್ಥ ಆಯ್ತಾ ನಿಮ್ಗ? ನೋಡ್ಕೋರಿ ಚಂದಂಗ. ನೋಡ್ರಿ, ಯಾವುದೇ ಒಂದು ಗಣಿತಗಳನ್ನು ಮಾಡುವಾಗ ಮೊದಲ ನೀವು 14.15 ಇಡ್ರಿ, 6.9 ಇಡ್ರಿ. 14-15 ಒಂದು ಗುಂಪು ಹೆಚ್ಚು ಮಾಡ್ರಿ. ಇದನ್ನ ಹೆಚ್ಚು ಮಾಡ್ಕೊಂಡ್ರೆ ಇದನ್ನ ಕಳಿಬೇಕು, ಇದನ್ನ ಹೆಚ್ಚು ಮಾಡ್ಕೊಂಡ್ರೆ ಇದನ್ನ ಕಳಿಬೇಕು. ನೀವು ಭಾಳ ನೆನ್ಪಿಟ್ಟುಕೋರಿ. ನಾವು ಈಗ ನೀವು ಇದನ್ನ ಹೆಚ್ಚು ಮಾಡಿರಿ, 69 70 ಮಾಡಿರಿ ಅಂದ್ರೆ ಇದನ್ನು ಕಳಿಬೇಕು ಒಂದು ಗುಂಪು. ಯಾಕೆ ಒಂದು ಗುಂಪು ಹೆಚ್ಚು ಮಾಡ್ಕೊಂಡ್ರಿ? ಯಾಕಂದ್ರೆ ಗುಣಾಕಾರಕ್ಕೆ ನಿಮ್ಗೆ ಸರಳ ಆಗಲಿ ಅಂತ 69 70 ಮಾಡ್ಕೊಂಡ್ರಿ. ಈ ಪೂಜೆ ಹೊರಗಿಡ್ರಿ. 15 ಬಗ್ಗೆ 15 7 105 2 ಅಂಕಿ ಒಮ್ಮೆ ಇಡು, ಕೈಗಡ 1. 14 7 98 1 99. ಒಂದು ಗುಂಪು ನೀವು ಹೆಚ್ಚು ಮಾಡ್ಕೊಂಡ್ರಿ. 14-15 ಕಳೀರಿದ್ರ ಒಂದು ಗುಂಪು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ ಅದನ್ನ ಕಳಿಬೇಕು. ನೋಡಿ 10 5 ಆದ್ರೆ 5 ಕೆಲ ಬಂತು 1 3 3. 10 4 ಆದ್ರೆ 6 ಕೆಲ ಬಂತು 1. 9 2 ಆದ್ರೆ 7 97 635. ನೋಡಿ ಎಷ್ಟು ಸ್ಥಾನ ಎಣಿಸ್ರಿ. 1 2 3 1 2 3. ಇದ್ರ ಉತ್ತರ ಎಷ್ಟು ಬಂತು? 97.635. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, 97.635 ಉತ್ತರ ಸಂಖ್ಯೆ ಬಿ. ನಾ ಈಸಿ ಟ್ರಿಕ್ಸ್ಗಳನ್ನು ಹೇಳತ್ತಿರ್ತದೆ, ನೆನ್ಪಿಟ್ಕೊಡ್ರಿ. ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಾದ್ರೂ ಹಂಗೆ ಅದ. ಇಲ್ಲಿ 33 39 ಉತ್ತರ ಸಂಖ್ಯೆ ಬಿ. ನೋಡ್ರಿ, ಇಲ್ಲಿ ಏನ್ ಮಾಡ್ರಿ, 20 ಮಾಡ್ಕೊಂಡ್ರಿ ಅಂದ್ರೆ ಒಂದ್ ಅಂಕಿ ಕಡಿಮೆ ಮಾಡ್ರಿ. 20ರಲ್ಲೇ ಗುಣಾಕಾರ ಮಾಡಿ ಮತ್ತೆ ಅದನ್ನ ಕೂಡ್ಸೊಂಡ್ ಬಿಡ್ರಿ. ಇದು 21 ಗುಣಲಬ್ಧ ಆತು. 2 ಸ್ಥಾನ ಬಿಟ್ಟು ದಶಮಾಂಶ ಕೊಟ್ಬಿಟ್ರೆ ಉತ್ತರ ಕೊಡೋದು. ಕೆಲವೊಂದು ಟ್ರಿಕ್ಸ್ಗಳವ. ಈಗ 51ರಲ್ಲೇ ಗುಣಲಬ್ಧ ಮಾಡ್ಬೇಕಾಗ್ಯದ. ನೀವು ಮೊದಲು ಏನ್ ಮಾಡ್ಬೇಕು, 128 50ರಲ್ಲೇ ಗುಣಾಕಾರ ಮಾಡ್ರಿ, ಸರಳ ಬಂದು ಬಿಡ್ತದೆ. ಒಂದು ಗುಂಪು ನೀವು ಬಿಟ್ಟಿರಿ ಅಂದ್ರೆ ಇದನ್ನ ನೀವು ಬಿಟ್ಟಿರಿ ಅಂದ್ರೆ ಇದನ್ನ ಒಂದು ಕೂಡಿಸ್ಕೋಬೇಕಿದ. ಕಡಿಮೆ ಮಾಡಿದರೆ ಕಳಿಬೇಕು, ಕೂಡಿಸ್ಬೇಕು. ಹೆಚ್ಚು ಮಾಡಿದರೆ ಕೂಡಿಸ್ಕೋಬೇಕು. ಹೆಚ್ಚು ಮಾಡಿದರೆ ಕಳಿಬೇಕು. ಬಿಟ್ಟಿರಿ ನೋಡಿ ಒಂದು, ಅದನ್ನು ಕೂಡಿಸ್ಕೋಬೇಕು. ಬಿಟ್ರೆ 50ರಲ್ಲೇ ಮಾಡ್ರಿ ಅಂದ್ರೆ ಒಂದು ಗುಂಪು ನೀವು ಕೂಡಿಸೋಡ್ರಿ ಅಂದ್ರೆ ಉತ್ತರ ಬರ್ತದೆ 6.528. ಇಲ್ಲಿ ನೋಡಿ 14.15 ಗುಂಡ್ಲೆ 69 ಅದ. ಇದನ್ನ ಏನ್ ಮಾಡ್ರಿ, ಈ ಗುಂಪನ್ನು ಹೆಚ್ಚು ಮಾಡ್ಕೊಂಡ್ರಿ. 70ರಲ್ಲೇ ಗುಣಾಕಾರ ಮಾಡ್ರಿ. ನೀವು 70ರಲ್ಲೇ ಗುಣಾಕಾರ ಮಾಡಿದಾಗ ಇಲ್ಲೊಂದು ತಲೆ ಓಡಿಸ್ಬೇಕು. ಮ್ಯಾಲೆ 14 15 ಮಗ್ಯವ. 15 ಈ ಪೂಜೆ ಹೊರಗಿಡ್ರಿ. 15 7 105 2 ಅಂಕಿ ಒಮ್ಮೆ ಇಡಬೇಕು, ಕೈಗಡ. 14 7 98 99. ಈಗ 70 ಅಂದ್ರೆ ಏನ್ ಮಾಡಿರಿ ನೀವು, ಒಂದು ಗುಂಪು ಹೆಚ್ಚು ಮಾಡ್ರಿ. ಇದನ್ನ ಹೆಚ್ಚು ಮಾಡಿರಿ ಅಂದ್ರೆ ಒಂದು ಗುಂಪು 14 15 ಕಳಿಬೇಕು. ದಶಮಾಂಶ ತೆಗೆದು ಗುಣಾಕಾರ ಮಾಡ್ಬೇಕು. ಅದನ್ನು ನೆನ್ಪಿಟ್ಟುಕೋರಿ, ಇದು ಬಹಳ ಇಂಪಾರ್ಟೆಂಟ್. 14 15 ಕಳೆದಾಗ ಏನ್ ಬಂತು? 97 635. ಸ್ಥಾನದಲ್ಲಿ ಎಣಿಸ್ರಿ. ಈಗ 1 2 3. ಇಲ್ಲಿ 97.635 ಬಂತಿಲ್ಲ ನೋಡ್ರಿ.
ಉತ್ತರ ಸಂಖ್ಯೆ ಬಿ. ಒಂದು ಮಾದರಿ ಕೊಟ್ಟರು, ಇದನ್ನ ಹೆಂಗೆ ಮಾಡ್ತೀರಿ ನೋಡ್ರಿ, ಮಾಡ್ರಿ. ಯಾಕಂದ್ರೆ ಇವು ಭಾಳ ಎಲ್ಲ ಗಣಿತಗಳನ್ನ ತಿಳಿಸೋದು ಅಷ್ಟೇ, ಇದನ್ನ ವಿಚಾರ ಮಾಡಿ ಮಾಡ್ಬೇಕು ನೀವು. ಇಂಥ ದೊಡ್ಡ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು, ತಲೆ ಹೆಂಗೆ ಉಪಯೋಗ ಮಾಡಬೇಕು. ಓಕೆ, ಎಲ್ಲರೂ ನೋಡಿ. ಈಗ ಪ್ರಶ್ನೆ ಏನದ, 12.135 ಗುಂಡ್ಲೆ 9.9 ಬರೋಬ್ಬರಿ. ದಶಮಾಂಶ ತೆಗೆದು ಗುಣಾಕಾರ ಮಾಡ್ಬೇಕು, ಅದು ಮೊದಲೇ ಹೇಳಿನ. 12.135 12.135 ಎಷ್ಟು ಸರಳ ಅದ ನೋಡ್ರಿ. 99 ಇದ್ದದ್ದು 100 ಗುಣಾಕಾರ 100ಲೆ ಗುಣಾಕಾರ ಮಾಡಿಬಿಡ್ರಿ. ಎಷ್ಟು ಏನು ಟೆನ್ಷನ್ ಇರ್ಲಾರ್ದ ಗಣಿತೀವಿ. 100ಲೆ ಗುಣಾಕಾರ ಮಾಡಿದ್ರೆ ಏನಾಗ್ತದ, 12.135 2 0 ಇವೆರಡು 0 ಇಟ್ಬಿಟ್ರೆ ಮುಗದ. ನೀವು 99 ಇದ್ದದ್ದು ಹೆಚ್ಚು ಮಾಡಿರಿ ಅಂದ್ರೆ 12.135 ಇದ್ರಾಗ ಕಳೀರಿ. 12.135 5 3 1 2 1. ಯಾಕಂದ್ರೆ ಒಂದು ಗುಂಪು ಹೆಚ್ಚು ಮಾಡಿರಲ್ಲ ನೀವು. 10ರಾಗ 5 ಆದ್ರೆ 5 ಎಲ್ಲ ಬಂತು. 1 10ರಾಗ 4 ಆದ್ರೆ 6 5ರಾಗ 2 ಆದ್ರೆ 3 3ರಾಗ 2 ಆದ್ರೆ 1 1ರಾಗ 1 ಆದ್ರೆ 0 2ಕ್ಕೆ 2 1ಕ್ಕೆ 1. ಇಲ್ಲಿ ಸ್ಥಾನ ಬೆಲೆ ಎಣಿಸರಿ. 1 2 3 4 1 2 3 4 ಅಂದ್ರೆ 120 1365 ಎಲ್ಲದ ಹುಡುಕ್ಯಾಡ್ರಿ ಇದು. 120.1365 ಉತ್ತರ ಸಂಖ್ಯೆ ಎ. ಓಕೆ, ಇಲ್ಲಿ ಇಷ್ಟೆಲ್ಲ ಮಾಡಿದ್ರಿ. ಇದೆಲ್ಲ ರೀತಿ ಪ್ರಕಾರ ಗಣಿತ ನೀವೆಲ್ಲರೂ ಕಲ್ತೀರಿ. ಈಗ ಇನ್ನೊಂದ್ಸಲ ಹೇಳತ್ ನಾವು 69 70ರಲ್ಲೇ ಮಾಡಿದ್ರಿ. ಇದನ್ನ ಹೆಚ್ಚು ಮಾಡಿರಿ. ಒಂದು 69 70 ಮಾಡಿದ್ರೆ ಬಂದು ಗುಣಲಬ್ಧದಾಗ 14 15 ಕಳಿಬೇಕು. ದಶಮಾಂಶ ತೆಗೆದು ಗುಣಾಕಾರ ಮಾಡಿರಬೇಕು. ದಶಮಾಂಶ ಇಟ್ಟು ಗುಣಾಕಾರ ಮಾಡಬಾರ್ದು. ಉತ್ತರ ಹಚ್ಚಾಗ ಅಷ್ಟೇ ದಶಮಾಂಶ ಚಿಹ್ನೆ ಹಾಕ್ಬೇಕು. ತಿಳಿತಲ್ಲ ನಿಮಗೆ? ಇದು ನೋಡಿ, 12.135 ಗುಂಡ್ಲೆ 9.9 ಇದನ್ನು ದಶಮಾಂಶ ತೆಗೀರಿ. 12.135 ಗುಂಡ್ಲೆ 99 ಇದ್ದದ್ದು 100 ಮಾಡ್ಕೊಡ್ರಿ. ಎಷ್ಟು ಸರಳ ಅದ ನೋಡ್ರಿ. ಇದು 12.135 2 0 ಕೊಟ್ಬಿಟ್ರಿ. ಒಂದು ಗುಂಪು ಹೆಚ್ಚು ಮಾಡಿರಿ ಅಂತಂದ್ರೆ 12.135 ಇದ್ರ ಕಳೆದ್ರಿ. ಕಳೆದಾಗ ಏನಾಯ್ತು, 120 1365 ಬಂತು. ಈಗ ಸ್ಥಾನ ಮೇಲೆ ಎಣಿಸ್ರಿ. 1 2 3 4 1 2 3 4 120.135 ಉತ್ತರ ಸಂಖ್ಯೆ ಎ. ಈಗ ಇದನ್ನ ರೀತಿ ಪ್ರಕಾರ ಕಲ್ತಿರ್ಬೇಕು. ಇನ್ನು ಒಟ್ಟ ಗಣಿತ ಮಾಡಲಾರ್ದ ಲೆಕ್ಕ ಹೆಂಗೆ ಮಾಡೋದು, ಅದಕ್ಕೊಂದು ಸ್ವಲ್ಪ ತಲೆ ಅದ, ಒಂದು ಸ್ವಲ್ಪ ಹುಷಾರ್ಲೆ ಇರಬೇಕು, ಒಂದು ಸ್ವಲ್ಪ ಚೆಕ್ ಮಾಡ್ಬೇಕು. ಹೆಂಗೆ ಚೆಕ್ ಮಾಡ್ಬೇಕು ನಾ ತೋರಿಸ್ತೀನಿ. ಇಲ್ಲಿ ಈ ಉತ್ತರಗಳನ್ನ ದಶಮಾಂಶ ತೆಗೆದಾಗ ಉತ್ತರ ಒಂದೇ ಅಂಕಿ ಬರ್ತದೆ ನೋಡ್ರಿ. ನಾವು ಈಗ ದಶಮಾಂಶ ತೆಗೀರಿ 33 39. ಇದನ್ನ ದಶಮಾಂಶ ತೆಗೀರಿ 33 39. ದಶಮಾಂಶ ತೆಗೆದದ್ದೇ ಅದ ಇದು. ಇದು ದಶಮಾಂಶ ತೆಗೀರಿ 33 99. ಸ್ಥಾನದಲ್ಲಿ ಎಣಿಸ್ರಿ 1 2 ಸ್ಥಾನದಿದೆ ನೋಡ್ರಿ ಉತ್ತರ. ಗಣಿತ ಯಾಕೆ ಮಾಡಬೇಕು ಆದರೆ ಎಲ್ಲ ಚೌಕಶಿ ಮಾಡಿ ಮಾಡಬೇಕು. ಸರ್ ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಪಟಕನ ಇಟ್ಕೋಬಾರ್ದು. ಸಂಖ್ಯೆಗಳು ಕರೆಕ್ಟ್ ಅವ ಇಲ್ಲ ಚೆಕ್ ಮಾಡ್ಬೇಕು. ಈಗ ಇದಕ್ಕೆ ಬರ್ರಿ. ಇದಕ್ಕೆ ಬಂದಾಗ ಏನು ಮಾಡಬೇಕು ಅನ್ನೋದು ಹೇಳೋದು. ದಶಮಾಂಶ ತೆಗೀರಿ 65 28. ದಶಮಾಂಶ ತೆಗೀರಿ 65 28. ದಶಮಾಂಶ ತೆಗೀರಿ 65 28. ದಶಮಾಂಶ ತೆಗೆದ್ರೆ 65 28 1. ಎರಡನೇದಾಗಿ ಒಂದು ಕೊನೆ ಅಂಕಿಲಿ ಒಂದು ಗುಣಾಕಾರ ಮಾಡಿರಿ. 1 8ಲೆ ಎಷ್ಟು 8, ಎಲ್ಲದಕ್ಕೂ 8 ಬರ್ತದೆ ಅಂದ್ರೆ ಉತ್ತರ ಕರೆಕ್ಟ್ ಅವ. ಈಗ ಸ್ಥಾನ ಬೆಲೆ ಹಾಕಬೇಕು ಅನ್ನೋದು ನೀವು ತಿಳ್ಕೊಬೇಕು. ಸ್ಥಾನ ಬೆಲೆ ಎಷ್ಟು ನೋಡ್ರಿ, 1 2 3 3 ಸ್ಥಾನ ಬೆಲೆ ಇದ್ದದ್ದು ಯಾವ್ದದ ಹುಡುಕ್ಯಾಡ್ರಿ. ಮೇಲೆ ಇಲ್ಲಿ ಅದ ಇಲ್ಲ ನೋಡ್ರಿ 3 ಸ್ಥಾನ ಬೆಲೆ 1 2 3 1 2 3 ಅದ ಇಲ್ಲ ನೋಡ್ರಿ ಉತ್ತರ. ಇದಕ್ಕೆ ಏನಂತಾರೆ ಕ್ರಿಯೇಟಿವ್ ಮೈಂಡ್. ಯಾಕಂದ್ರೆ ಇದನ್ನ ಒಂದು 20 ಗಣಿತಗಳನ್ನ ಹಾಕೋದು ಬೇಡ. ಒಂದು 4 ಗಣಿತ ಹಾಕಿದಾಗ ನೀವು ಇಂಥ ಸಂದರ್ಭ ಬಂದಾಗ ನೀವು ಹಿಂಗೆ ಮಾಡಬೇಕು. ಈಗ ಈ ಕಡೆ ಬೇಡ. ಏನು ಮಾಡಿದ್ರಿ 70ರಲ್ಲೇ ಗುಣಾಕಾರ ಮಾಡಿ ಬಂದದ್ದು. ಈಗ ಉತ್ತರ ಅಂತೂ ಬಂತು. ಈಗ ಇಲ್ಲಿ 1 ಅಂಕಿಲಿ ಇದಕ್ಕೆ ಗುಣಾಕಾರ ಮಾಡಿ 9 5ಲೆ 45 5 ಲಾಸ್ಟ್ಗೆ ಬಂದದ. ಎಲ್ಲದಕ್ಕೂ 5 ಅದ ಬಿಟ್ಟು ಬಿಡ್ರಿ.
ಇನ್ನು ದಶಮಾಂಶ ತೆಗೆದಾಗ 97,635 ದಶಮಾಂಶ ತೆಗೀರಿ 97,635 ಕರೆಕ್ಟ್. ದಶಮಾಂಶ ತೆಗೀರಿ 97,635 ದಶಮಾಂಶ ತೆಗೀರಿ 97,635. ಸ್ಥಾನ ಬೆಲೆ ಎಣಿಸ್ರಿ 1 2 3 ಸ್ಥಾನ ಬೆಲೆ ಎದ್ದದ್ದು ಇಲ್ಲದ ಅಂದ್ರೆ ಇಲ್ಲಿ ಉತ್ತರ ಬಿ ಅದ, ಇಲ್ಲಿ ಉತ್ತರ ಬಿನೇ ಬಂದ. ನೋಡ್ರಿ ಇಂಥ ಟ್ರಿಕ್ಸ್ಗಳನ್ನು ಕಲ್ತ್ರಿ ಅಂದ್ರೆ ಇಷ್ಟೆಲ್ಲ ಗಣಿತ ಗುಣಾಕಾರ ಮಾಡ್ಕೋತ ಕೂತ್ರಿ ಅಂದ್ರೆ ಹೆಂಗ ಮಾಡಬೇಕು? ರೀತಿ ಪ್ರಕಾರ ಕಲಿಬೇಕು, ತಲೆ ಓಡಿಸ್ಬೇಕು. ಎರಡೂ ರೀತಿ ಅದ. ರೀತಿ ಪ್ರಕಾರ ಗಣಿತ ಕಲಿಬೇಕು, ತಲೆನೂ ಓಡಿಸ್ಬೇಕು. ಈಗ ನೋಡ್ರಿ ಇಲ್ಲಿ ಬಂದರೆ 99 ದಶಮಾಂಶ ತೆಗೆದ 12,135. 99 ಇದ್ದದ್ದು 100 ಮಾಡಿದ್ರಿ. ಆಮೇಲೆ 12,135 2 0 ಇಟ್ರಿ. ಒಟ್ಟ ಗಣಿತ ಮಾಡ್ಲಾರ್ದ ಮೈಂಡ್ ಖರ್ಚು ಮಾಡೋದು, ಬರೀ ತಲೆ ಖರ್ಚು ಮಾಡೋದು ಇದು. ಆಮೇಲೆ ಒಂದು ಗುಂಪು ಹೆಚ್ಚು ಮಾಡ್ಯಾರ ಅಂದ್ರೆ 12,135 ಕಳೆದ್ರಿ 120 135 4 ಸ್ಥಾನಗಳನ್ನು ಕೊಟ್ರಿ. ಅದರ ಉತ್ತರ ನೀವು ಇಲ್ಲಿ ಇಟ್ರಿ. ಈಗ ಉತ್ತರ ಕರೆಕ್ಟ್ ಆಗ ಇದು ನೋಡ್ರಿ. 9ಕ್ಕೆ 5ಕ್ಕೆ ಗುಣಾಕಾರ ಮಾಡ್ರಿ. 9 5 45 ಕೊನೆಗೆ 5 ಬಂದದ, ಎಲ್ಲದಕ್ಕೂ 5 ಅದ. ಓಕೆ. ದಶಮಾಂಶ ತೆಗೆದ್ರೆ 120 1365. ದಶಮಾಂಶ ತೆಗೆದ್ರೆ 120 1365. ದಶಮಾಂಶ ತೆಗೆದ್ರೆ 120 1365. ದಶಮಾಂಶ ಇಲ್ಲೇ ಇಲ್ಲ 120 11365. ಈಗ ಏನು ಮಾಡಬೇಕು? ಸ್ಥಾನದಲ್ಲಿ ಎಣಿಸ್ಬೇಕು. 1 2 3 4 4 ಸ್ಥಾನ ಇದ್ದದ್ದು ಯಾವುದದ ಇದ್ರಾಗ? 1 2 3 4 ಇದು 5 ಸ್ಥಾನ ಅದ. ಇದಕ್ಕೆ ಸ್ಥಾನೇ ಇಲ್ಲ. ಇದಕ್ಕೆ 1 2 3 4 5 6 ಸ್ಥಾನ ಅದ. ಇರು ಇಲ್ಲಿ ಎಷ್ಟು ಸ್ಥಾನ? 1 2 3 4 ಅವ. 1 2 3 4 ಸ್ಥಾನ ಇದ್ದದ್ದು ಎ. ಉತ್ತರ ಸಂಖ್ಯೆ ಎ. ತಿಳಿತಲ್ಲ ಈ ಗಣಿತ? ಇಂಥ ಗಣಿತಗಳನ್ನ ಟ್ರಿಕ್ಸ್ಗಳನ್ನ ನಿಮಗೆ ನಾವು ವಿಡಿಯೋದಾಗ ಹೇಳಿಕ್ಕೆ ಅಷ್ಟೇ ಸಾಧ್ಯದ. ನೋಟ್ಬುಕ್ದಾಗ ಹೇಳಿಕ್ಕೆ ಸಾಧ್ಯ ಇಲ್ಲ. ಈ ಗಣಿತಗಳನ್ನು ರಿವಿಷನ್ ಮಾಡೋದರಿಂದ ನಿಮಗೆ ಭಾಗಾಕಾರಗಳನ್ನು ಏನವಲ್ಲ ಸರಿಯಾಗಿ ಕ್ರಮಬದ್ಧವಾಗಿ ಪದ್ಧತಿ ಪ್ರಕಾರ ಭಾಗಾಕಾರಗಳನ್ನು ಮಾಡಬೇಕು. ನಿಮಗೆ ಮಗ್ಗಿ ಬರಬೇಕು. ಮಗ್ಗಿ ಬಂದ್ರೆ ನಿಮಗೆ ಭಾಗಾಕಾರ ಬರ್ತಾವ. ದಶಮಾಂಶ ಭಾಗಾಕಾರ ಹೆಂಗೆ ಮಾಡೋದು ಕೆಲವೊಂದು ನಿಮ್ಮ ಟ್ರಿಕ್ಸ್ಗಳವ. ಅದನ್ನು ಹೇಳೋದರಿಂದ ನಿಮ್ಮ ಭಾಷೆಗಳು ತಿಳಿತದೆ. ಇದು ಗಣಿತ ತಿಳಿದೋದಂತ ತಿಳ್ಕೊಂಡು ಚಂದಂಗೆ ಫೇರ್ದಾಗ ಬರ್ಕೊರಿ, ಚಂದಂಗೆ ಬಿಡಿಸ್ಕೊಡಿ.